ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಇವರ ವತಿಯಿಂದ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ವಸತಿ ಸಮೇತ ನಿಮಗೆ ಈ ಒಂದು ಪರೀಕ್ಷಾ ಪೂರ್ವ ತರಬೇತಿಗೆ ಅರ್ಜಿ ಕಾಲ್ ಮಾಡಿದ್ದಾರೆ. ಈ ಒಂದು ಪರೀಕ್ಷಾ ಪೂರ್ವ ತರಬೇತಿಗೆ ಯಾರೆಲ್ಲ ಅರ್ಜಿಯನ್ನು ಹಾಕ್ಬೋದು, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವತ್ತು ಕಡೆಯ ದಿನಾಂಕ, ಮತ್ತೆ ಇದರ ಒಂದು ಪ್ರೋಸೆಸ್ ಯಾವ ಥರ ಇರುತ್ತೆ, ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು, ಇದಕ್ಕಿರುವಂಥ ಒಂದು ಕ್ವಾಲಿಫಿಕೇಶನ್ ಏನು, ಈ ಎಲ್ಲ ಮಾಹಿತಿಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರೋದು ಆ ಒಂದು ಪರೀಕ್ಷಾ ಪೂರ್ವ ತರಬೇತಿಯ ಅಧಿಸೂಚನೆ. ಇದು ಇಲ್ಲಿ ಹೇಳ್ತಾರೆ 2024-25ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮುಖಾಂತರ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳ್ತಾರೆ. ಸಬ್ ಇನ್ಸ್ಪೆಕ್ಟರು ಅಥವಾ ಪ್ಯಾರಾಮಿಲಿಟರಿ ಈ ಒಂದು ಹುದ್ದೆಗಳಿಗೆ 75 ದಿನಗಳವರೆಗೆ ನಿಮಗೆ ವಸತಿ ಸಮೇತ ಟ್ರೈನಿಂಗನ್ನು ಕೊಡ್ತೀವಿ ಅಂತ ಹೇಳಿ ಇದನ್ನು ಕಾಲ್ ಮಾಡಿರುವಂಥದ್ದು ಸ್ನೇಹಿತರೆ. ಇಲ್ಲಿ ನೀವು ವಯಸ್ಸು ಎಷ್ಟಿರಬೇಕು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದ್ದೆ ಆದರೆ ಕನಿಷ್ಠ 21 ವರ್ಷ ಇರಬೇಕು, ಗರಿಷ್ಠ 32 ವರ್ಷಗಳು ಇರಬೇಕು ಅಂತ ಹೇಳ್ತಾರೆ. ನೀವು ಸೇವಾ ನಿರತರಾಗಿದ್ದರೆ 40 ವರ್ಷ ಇರುತ್ತೆ. ವಿದ್ಯಾರ್ಹತೆ ನೀವು ಡಿಗ್ರಿಯನ್ನು ಪಡ್ಕೊಂಡಿರಬೇಕು. ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ ಕನಿಷ್ಠ ನೀವು ಸೇವೆಯನ್ನು ಸಲ್ಲಿಸಿರಬೇಕು. ಅಭ್ಯರ್ಥಿಗಳ ಸಾಮಾನ್ಯ ಅರ್ಹತೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಕೊನೆಯ ದಿನಾಂಕದೊಳಗೆ ನೀವು ನಮೂನೆಯಲ್ಲಿರತಕ್ಕಂಥ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಕೊಂಡಿರಬೇಕು. ನಿಗದಿಪಡಿಸಿರ್ತಕ್ಕಂಥ ಕೊನೆಯ ದಿನಾಂಕದೊಳಗೆ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾರೆ. ಎತ್ತರ ಬಂದು ಪುರುಷರಿಗೆ 163 ಸೆಂಟಿಮೀಟರ್, ಮಹಿಳೆಯರಿಗೆ 153 ಸೆಂಟಿಮೀಟರ್. ತೂಕ ಪುರುಷರು 50 kg, ಮಹಿಳೆಯರು 45 kg ಇರಬೇಕು. ಆಯ್ಕೆ ವಿಧಾನ ಕೇಳಿದ್ದೆ ಆದರೆ ನೀವು ಪದವಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಅರ್ಜಿಯನ್ನು ಈ ಮೇಲೆ ಕಾಣುವಂಥ ವೆಬ್ಸೈಟ್ಗೆ ಹೋಗಿ ಸಲ್ಲಿಸಬೇಕಾಗಿರುತ್ತೆ. ಫ್ರೆಂಡ್ಸ್, ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಕೇಳಿದರೆ 31/8/2024 ಆಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾಲ್ ಮಾಡಿರುವಂತಹ ಸಬ್ ಇನ್ಸ್ಪೆಕ್ಟರ್ ಪೂರ್ವ ನೇಮಕಾತಿ ತರಬೇತಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬೈ ಬಾಯ್.